ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸರಿಯಾಗಿ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ನಿ, ಸರಿಯಾಗಿ 10 ಗಂಟೆಗೆ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಹೆಡ್ಫೋನನ್ನು ಯೂಸ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಮತ್ತೊಂದೇನಪ್ಪ ಅಂದ್ರೆ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ದಯವಿಟ್ಟು ಸಹಕರಿಸ್ಬೇಕು ಎಲ್ಲರೂ ಕೂಡ. ಸೊ ಮೊದಲನೇದಾಗಿ ಈ ಒಂದು ನಿಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ಒಂದೇ. ಈ ಅಭಿಪ್ರಾಯಗಳ ಹಂಚಿಕೆಯಲ್ಲಿ ನಾನು 2 ವಿಷಯಗಳನ್ನ ಹೇಳೋದಕ್ಕೆ ಬಂದಿದ್ದೀನಿ. ಒಂದು ಸೌಜನ್ಯ, ಅದ್ರ ನಡಕ ಮತ್ತೊಬ್ಬ ಬರ್ತಾನೆ, ಯಾವ ಸ್ನೇಹಮಯ ಕೃಷ್ಣ ತಂದ. ಮತ್ತೊಂದೇನಪ್ಪ ಅಂದ್ರೆ ವಿಘ್ನ ವಿನಾಶಕ ಗಣಪತಿ. ಅದ್ರ ಜೊತೆಗೆ ಇವೆರಡೂ ಕೇಸ್ಗಳನ್ನು ಮಣ್ಣು ಪಾಲು ಮಾಡ್ತಕ್ಕಂಥ ಧರ್ಮ 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 ಅದೊಂದು ಹೋಗ್ಕೊಳ್ತಕ್ಕಂಥ ಎಣ್ಣೆ ಹಚ್ಚಿ ಹೋಗ್ಕೊಳ್ತಕ್ಕಂಥ ಈ ಮಿಂಡ್ರಿ ಮೀಡಿಯಾಗಳ ಬಗ್ಗೆನೂ ಕೂಡ ಹೇಳೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ವಿಡಿಯೋ ಲೆಂತ್ ಆಗ್ತದೆ, ಚಕ್ರವರ್ತಿಗೆ ಸಹಕಾರ ನೀಡಬೇಕಂತಂದು ತಮ್ಮಲ್ಲಿ ಹೇಳುತ್ತಿಂದಾರ್ರಿ. ಅಪ್ಪ ಹೇಳುತ್ತಿಂದಾರ್ರಿ, ಮಿಂಡ್ರಿ ಮೀಡಿಯಾಗಳು ಎಲ್ಲ ಹೇಳುತ್ತಿಂದಾರ್ರಿ. ಹೇಳುತ್ತಿಂದಾರ್ರಿ ಅಪ್ಪ ಹೇಳುತ್ತಿಂದಾರ್ರಿ, ಮಿಂಡ್ರಿ ಮೀಡಿಯಾಗಳು ಎಲ್ಲ ಹೇಳುತ್ತಿಂದಾರ್ರಿ. ಅವ್ರು ಬಿಟ್ಟ ಇವ್ರು ಬಿಟ್ಟ ಯಾರು ತಿಂದಾರ್ರಿ, ಅವ್ರು ಬಿಟ್ಟ ಇವ್ರು ಬಿಟ್ಟ ಯಾರು ತಿಂದಾರ್ರಿ. ರಂಗನ್ನ ಹನುಮವ್ವ ಮೊದಲ ತಿಂದಾರ್ರಿ. ಹೂಸು ಬಿಟ್ಟಾರ್ರಿ ಅಪ್ಪ ಹೂಸು ಬಿಟ್ಟಾರ್ರಿ. ಹೇಲು ತಿಂದ ರಂಗನ್ನ ಹೂಸು ಬಿಟ್ಟಾನ್ರಿ. ಹೇಲು ತಿಂದಾರ್ರಿ ಅಪ್ಪ ಹೇಲು ತಿಂದಾರ್ರಿ. ಗದ್ದಲದಾಗ ಗದಲ ಮಾಡಿ ಹೇಲು ತಿಂದಾರ್ರಿ. ಯಾರ ಮ್ಯಾಲ ಸಂಶಯ ಮಾಡೋದ್ರಿ, ಯಾರ ಮ್ಯಾಲ ಸಂಶಯ ಮಾಡೋದ್ರಿ. TV9 ನ್ಯೂಸ್ 18 ರೀ. ಇಬ್ರು ಕೂಡಿ ಹೇಲು ತಿಂದಾರ್ರಿ, ಇಬ್ರು ಕೂಡಿ ಹೇಲು ತಿಂದಾರ್ರಿ. ಹೇಲು ತಿಂದ ಡರ್ಕಿ ಹೊಡೆದಾರ್ರಿ. ಹೇಲು ತಿಂದಾರ್ರಿ ಅಪ್ಪ ಹೇಲು ತಿಂದಾರ್ರಿ. ಹೇಲು ತಿಂದ ಡರ ಡರ ಡರ್ಕಿ ಬಿಟ್ಟಾರ್ರಿ. ಹೇಲು ತಿಂದಾರ್ರಿ ಅಪ್ಪ ಹೇಲು ತಿಂದಾರ್ರಿ. ಹೇಲು ತಿಂದ ಡರ ಡರ ಡರ್ಕಿ ಬಿಟ್ಟಾರ್ರಿ. ಉಳ್ದಿದ್ದ ಹೇಲ ಯಾರಿಗೆ ಕೊಡೋದ್ರಿ, ಉಳ್ದಿದ್ದ ಹೇಲ ಯಾರಿಗೆ ಕೊಡೋದ್ರಿ. ಆರ್ ಕನ್ನಡ ಗ್ಯಾರಂಟಿ ಅವ್ರಿಗಿರಿ. ಉಳ್ದಿದ್ದ ಹೇಳ ಯಾರಿಗೆ ಕೊಡೋದ್ರಿ. ಆರ್ ಕನ್ನಡ ಗ್ಯಾರಂಟಿ ಅವ್ರಿಗಿರಿ. ಹೇಲು ತಿಂದಾರ್ರಿ ಅಪ್ಪ ಹೇಲು ತಿಂದಾರ್ರಿ. ಗದ್ದಲದಾಗ ಗದಲ ಮಾಡಿ ಹೇಲು ತಿಂದಾರ್ರಿ. ಹೇಲು ತಿಂದಾರ್ರಿ ಅಪ್ಪ ಹೇಲು ತಿಂದಾರ್ರಿ. ಹೇಲು ತಿಂದ ಡರ ಡರ ಡರ್ಕಿ ಬಿಟ್ಟಾರ್ರಿ. ಸೌಜನ್ಯಾಗ ನ್ಯಾಯ ಸಿಗಂಗಿಲ್ಲ ಅಂತಾರ್ರಿ. ಏನ ಸೌಜನ್ಯಾಗ ನ್ಯಾಯ ಸಿಗಂಗಿಲ್ಲ ಅಂತಾರ್ರಿ. ನ್ಯಾಯ ಸಿಗೋ ತನಕ ನಾವು ಬಿಡಲ್ರಿ. ಸೌಜನ್ಯಾಗ ನ್ಯಾಯ ಸಿಗಂಗಿಲ್ಲ ಅಂತಾರ್ರಿ. ನ್ಯಾಯ ಸಿಗೋ ತನಕ ನಾವು ಬಿಡಲ್ರಿ. ಹೇಲು ತಿಂದಾರ್ರಿ ಅಪ್ಪ ಹೇಲು ತಿಂದಾರ್ರಿ. ಮಿಂಡ್ರಿ ಮೀಡಿಯಾಗಳು ಎಲ್ಲ ಹೇಲು ತಿಂದಾರ್ರಿ. ಹೇಲು ತಿಂದಾರ್ರಿ ಅಪ್ಪ ಹೇಲು ತಿಂದಾರ್ರಿ. ಹೇಲು ತಿಂದ ಡರ ಡರ ಡರ್ಕಿ ಬಿಟ್ಟಾರ್ರಿ. ಮಿಂಡ್ರಿ ಮೀಡಿಯಾಗಳೆಲ್ಲ ತಂದು ಇನ್ನೇನಪ್ಪ ಅಂದ್ರೆ ಇವನು ಸ್ನೇಹಮಯಿ ಕೃಷ್ಣ, ಇವರೆಲ್ಲ ಹೇಳು ತಿಂದು ಇವರೆಲ್ಲ ದುಡ್ಡು ತಿಂದು ಮುಗಿದಿರ್ಬೇಕಾದ್ರೆ ಇವು ಬಂದಾನ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಲೇ 4 ನನ್ನ ಮಗನೇ, ಯಾವ ಮಬ್ ಸುಳೆ ಮಗನೇ, ಸ್ನೇಹಮಯಿ ಕೃಷ್ಣ ಅಂತ ನೋಡು, ಯಾವ ಸುಳೆ ಮಗ ಬಂದಾನ ಇಲ್ಲಿ ಓಡಿ. ಬದ್ಮಾಸ್ ಹರಾಮ್ಕೋರು ಬದ್ಮಾಸ್ ಸುಳೆ ಮಗ ಬಂದು ಹೇಳ್ತಾನೆ, ನಿನ್ನ ಮುಕ್ಕಳ ಖರನ ಹಾಕಿ ಬಿಡ್ತಾರೆ ನೀನು ನೋಡೋಕೆ. ನೀನು ಪೊಲೀಸರೆಲ್ಲ ಕೊಡಿ, SIT ದವ್ರು ನೀನು ಏನು ಬೇಕಾದ ಬಂದಿಲ್ಲಿ 4 ಮಗ ಇಲ್ಲ ಅವ್ನು ತಂದು ಇಲ್ಲಿ ಬಂದು ಹೇಳಾಗದಾನ. ಅವ್ರ ಮಾವನ ಹಾಕಿನ ರೇಪ್ ಮಾಡ್ಯಾನ, ಬಹಿರಂಗವಾಗಿ ಹೇಳ್ತಾನೆ. ಚುತ್ತು ಮಾರಿ ಮಗ ಇಲ್ಲ ಅವನು, ಊರಿಗೆ ಹುಟ್ಟಿಲೆ ಹಡಿಸಿ ಮಗನ, ಹಡಿಸಿ ಗಂಡ ಮಬು ಸುಳೆ ಮಗನ. ಏನು ಬೇಕಾದ ಬರೋದು, ಅವ್ರ ಮಾವನ ಹಾಕಿನ ಮರ್ಡರ್ ಮಾಡ್ಯಾನ, ಅದಕ್ಕಿಂತ ಮೊದಲು ಮನ್ಯಾಗ ತಿನ್ಸಾನ. ಅವಳು ನೋಡಿ ಇವ್ನಿಗೇನೋ ಕಾಮ ಉಕ್ಕಿ ಹಿರಿತಂತ, ಇವಳನ್ನ ಅನುಭವಿಸ್ಬೇಕಂತ ಅನ್ಕೊಂಡಂತ. ಹೆಂಗೆ ಹೇಳ್ತೀನಿ, ಚುತ್ತು ಮಾರಿ ಮಗನ, ನೀನು ಶಂಟ್ಲಿ ಊರು ಹಾಕ್ತವ ಮಗನ. ನೀನು 4 ಸುಳ್ಳು ಮಾಡಿ ಹಗ್ಗ ಬೇಕಾಗಿಲ್ಲ ನಿನಗೆ, ಒಂದು ರೋಮ ಸಾಕು ನೀನು ಊರು ಹಾಕಾಕ ಬುಸಡಿಕೆ. ಇಲ್ಲಿ ಸೌಜನ್ಯಾಗೂ ಕೂಡ ಈ ಮಿಂಡ್ರಿ ಮೀಡಿಯಾಗಳು ನ್ಯಾಯ ಕೊಡೋದಿಲ್ಲ. ಯಾಕಂದ್ರೆ ಇವೆಲ್ಲ ಹೇಳಿ ತಿಂದಿದ್ದಾವೆ. ಇವರು ಸೌಜನ್ಯ ಪರ ಹೋರಾಟಗಾರರನ್ನು ಅರೆಸ್ಟ್ ಮಾಡೋದು, ಆಮೇಲೆ ಸೌಜನ್ಯ ಪರವಾಗಿ ಮಾತನಾಡ್ತಕ್ಕಂಥವ್ರ ಮೇಲೆ ಕೇಸ್ ಹಾಕೋದು. ಅವನು ಯಾವ ಸುಮಂತ ಬಂದ ನೋಡು, ಯಾವ ಅವ್ನು ಹುಚ್ಚು ಯಾಕೆ ಸಾಮಾನ್ಯ ಐತಿಲ್ಲ ನೋಡು ಮಗ. ಇಲ್ಲ ಅವ್ನು ಕಿವಿಲೇ ಹೋಯ್ತಾ ಆಮೇಲೆ ಅವ ಬಂದ ಪಾಪ ಇವ್ರ ಮೇಲೆ, ಪಾಪ ಅವರು ಯಾರವರು ಅವ್ರು
ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಬಟ್ ಪಾಪ ಅವ್ರು ನ್ಯೂಸ್ ಕನ್ನಡ ಯಾವುದೋ ಐತೆ ಅಲ್ಲಿ ನ್ಯೂಸ್ ಅಲರ್ಟ್ ಚಾನಲ್ ಅದವ್ರು ಪಾಪ ಅವ್ರ ಮೇಲೆ ಬಂದು ಅಲಿಗೇಷನ್ ಮಾಡ್ಯಾನ. ಅವ್ನು ನನ್ನ ಕೈಯಾಗ ಸಿಕ್ಕಪ್ಪ ಅಂದರೆ ಎಲ್ಲರೇ ಚಿಪ್ಪಾಡಿ ಹರ್ಕವ್ ಇವ್ರೊಂದು ಮಾಡ್ಯಾರ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಮಿಂಡ್ರಿ ಮೀಡಿಯಾಗಳು ಕೇವಲ ಅವ್ರಿಗೆ ಹಿಂಗಾಯ್ತು ಇವ್ರಿಗೆ ಹಿಂಗಾಯ್ತು, ಅವ್ರು ಬಂಧನ ಆಗ್ತದೆ, ಇವ್ರು ಅರೆಸ್ಟ್ ಆಗ್ತದೆ, ಬುರ್ಡೆ ಗ್ಯಾಂಗ್ ಅಂದರು. ಇದನ್ನ ಏನು ಇಟ್ಕೊಂಡು ಮಾತಾಡ್ತಾರಪ್ಪ ಅಂದ್ರೆ ಇವರು ಧರ್ಮಸ್ಥಳವನ್ನು ಇಟ್ಕೊಂಡು ಮಾತಾಡ್ತಾರೆ, ಧರ್ಮವನ್ನು ಇಟ್ಕೊಂಡು ಮಾತಾಡ್ತಾರೆ, ಮಂಜುನಾಥ ಸ್ವಾಮಿಯನ್ನು ಇಟ್ಕೊಂಡು ಮಾತಾಡ್ತಾರೆ. ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ ಧರ್ಮಸ್ಥಳ ಅಂದ್ರೆ ಇವ್ರು ಕುಂಡ್ಯಾಗ ಉರ್ಯಾಕೆ ಹಿಡಿದೈತಿ. ಇವ್ರದ್ದು ಧರ್ಮಸ್ಥಳ ಅಂದ್ರೆ ಕುಂಡ್ಯಾಗ ಉರ್ಯಾಕೆ ಹಿಡಿತೀವ್ರಿ, ಹಸಿಮೆಣಸಿಕಾಯಿ ಇಟ್ಟಂಗೆ ಆಗತ್ತೀವ್ರಿ. ಅವಾಗ ಇವ್ರಿಗೆ ಧರ್ಮದ ನೆನಪು ಬರ್ತದೆ, ಅವಾಗ ಇವ್ರಿಗೆ ಮಂಜುನಾಥ ದೇವಸ್ಥಾನದ ನೆನಪು ಬರ್ತದೆ, ಎಲ್ಲನೂ ನೆನಪು ಬರ್ತದೆ ಇವ್ರಿಗೆ. ಅದೇ ಗಣೇಶ್ ವಿಸರ್ಜನೆ ದಿವಸ ಅದು ಹಿಂದೂ ಮುಸ್ಲಿಂ ಐ ಡೋಂಟ್ ನೋ, ಅದು ನನಗೆ ಗೊತ್ತಿಲ್ಲ. ಮನುಷ್ಯತ್ವ ಒಂದೇ, ಮಾನವ ಕುಲ ಒಂದೇ, ಅದು ನನಗೇನು ಗೊತ್ತಿಲ್ಲ. ಪ್ರತಿಯೊಬ್ಬರ ಮೇಲೆ ಹರಿತಾ ಇರೋದು ರಕ್ತನ್ನ. ಇಲ್ಲಿ ಮೊಹರಮ ಮತ್ತು ಬಕ್ರೀದದು ಬಂದಾಗ ಹೋಗಿ ಹಿತ್ಲಾ ಕೂತು ಮಟನ್ ತಿಂದು ಬರೋದು, ಆಮೇಲೆ ಬಂದು ಇಲ್ಲಿ ಅವ್ರು ಸಾಬ್ರದಾರ, ಅವ್ರು ಕಸಾಬ್ರದಾರ, ಅವ್ರು ಮುಸುಲ್ರದಾರ, ಅವ್ರು ಹಂಗದಾರ ಅನ್ಕೋತಿಲ್ಲ. ಇಂಥದ್ದೆಲ್ಲ ನಮ್ಮ ಕಡೆ ಚಾಲಿಲ್ಲ. ನಾವೆಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮಲ್ಲಿ ಹಾಗೆಲ್ಲ ಏನಿಲ್ಲ ಈ ಕಡೆ. ಓಕೆ, ಸೊ ಇಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ ಈ ಗಣೇಶ್ ವಿಸರ್ಜನೆ ದಿನ ಯಾವ ಮಿಂಡ್ರಿ ಮಕ್ಕಳು ಊರಿಗೆ ಹುಟ್ಟಿದವರು ಒಬ್ಬ ಅಪ್ಪು ಹುಟ್ಟಿದಾರೋ ಏನು ಊರಿಗೆ ಹುಟ್ಟಿದಾರ 4 ಸುಳೆ ಮಕ್ಕಳವರು ನನ್ನ ಗಣಪತಿಯನ್ನು, ನನ್ನ ಗಣೇಶನನ್ನು, ನನ್ನ ವಿಘ್ನ ವಿನಾಶಕನನ್ನು, ನನ್ನ ವಿನಾಯಕನನ್ನು ಕಾಲಾಗ ಹಾಕಿ ತುಳಿತಾರಂದ್ರೆ ಈ ರಂಡಿ ಮಕ್ಕಳ ಇವರು ಊರಿಗೆ ಹುಟ್ಟಿದಾರೋ ಏನು ಒಬ್ಬ ಹುಟ್ಟಿದಾರೋ ಇಬ್ಬರಿಗೆ ಹುಟ್ಟಿದಾರೋ ಏನು ಊರಿಗೆ ಹುಟ್ಟಿದಾರೋ. ಹಡಿಸಿ ಮಕ್ಕಳು ತಂದ ಹಾದ್ರಿ ಹುಟ್ಟಿ ಸುಳೆ ಮಕ್ಕಳು ನನ್ನ ಹಿಂದೂ ಧರ್ಮ, ನನ್ನ ಗಣೇಶನನ್ನು, ನನ್ನ ದೇವರನ್ನು ಕಾಲ ಹಾಕಿ ತುಳಿಯೋದು. ಬಾಯಾಗ ಕೊಡ್ತೇನೆ, ಬಾಯಿಲಿ ಎಬಿಶ್ ಬಾಯಾಗ ಉಗುಳ್ತಿರೋ ನಿಮ್ಮ ಸುಮ್ಮನೆ 4 ಸುಳೆ ಮಕ್ಕಳು ತಂದ್ರೆ ಎಷ್ಟು ಮಂದಿ ಕಡೆ ಮಾಡಿಸ್ಕೊಂಡಿರಲಿ. ನೀವು 4 ಸುಳೆ ಮಕ್ಕಳ ಗಣಪತಿನ ತುಳಿತೀರಿ, ಗಣಪತಿ ಕಲ್ಲು ಹೋಗಿತೀರಿ, ಮುಕ್ಕಳ್ಯಾಕ ಕೈ ಹಾಕೊಂಡ್ಕೊಂಡ್ರೆ ಅದನ್ನು ಮುಕ್ಕಳ್ಯಾಕ ಕೈ ಹಾಕೊಂಡು ಹೇಳಿ ತೆಗೆದು ಮೋತಿ ಎಲ್ಲ ಒರೆಸ್ಕೊರಿ. ಸುಳೆ ಮಕ್ಕಳ ನೋಡೋಕ್ಕಾಗಲಿಲ್ಲ ಅಂದ್ರೆ, ನಮ್ಮ ಗಣಪತಿಯನ್ನು ನೋಡೋಕ್ಕಾಗಲಿಲ್ಲ ಅಂದ್ರೆ ಮುಕ್ಕಳ್ಯಾಕ ಕೈ ಹಾಕೊಂಡು ಹೇಳಿ ತಕ್ಕಂಡು ಮುಖಕ್ಕೆಲ್ಲ ಒರೆಸ್ಕೊರಿ, ಕಣ್ಣು ಮುಚ್ಕೊಳ್ರಿ. ಗಣಪತಿ ಪಪ್ಪ ಮೂರಿಯ ಅನ್ನಕ್ಕಾಗಂಗಿಲ್ಲ ಅಂದ್ರೆ ಬಾಯಾಗ ತೊಗೋರಿ, ಎಬಿಸ್ಕೊಡ್ತೇನೆ. ಬಾಯಾಗ ಕೊಟ್ಟಿನಂದ್ರೆ ನೆಟ್ಟಾಗಿಂದ ಹೊರಗೆ ಬರ್ತೈತಿ. 4 ಸುಳೆ ಮಕ್ಕಳು ತಂದ ನನ್ನ ಗಣೇಶನ ಬಗ್ಗೆ, ನನ್ನ ಗಣೇಶನಿಗೆ, ನನ್ನ ವಿಘ್ನ ವಿನಾಶನಿಗೆ ಈ ಮಿಂಡ್ರಿ ಮೀಡಿಯಾಗಳಿಗೆ ತಿಳಿಯಂಗಿಲ್ಲ. ಇವಕ್ಕೆ ಇಲ್ಲಿ ಗಣಪತಿಗೆ ಅನ್ಯಾಯ ಆಗದ, ಗಣಪತಿ ಮೇಲೆ ಕಲ್ಲು ತೂರಾಟ ಆಗದ, ಆಮೇಲೆ ಗಣೇಶನಿಗೆ ಇದು ಅಪಮಾನ ಆಗದ. ಇಲ್ಲಿ ಮಿಂಡ್ರಿ ಮೀಡಿಯಾಗಳಿಗೆ ಹಿಂದೂ ಧರ್ಮದ ಬಗ್ಗೆ ಈಗ ಏನು ನೆನಪು ಬರ್ತಾ ಇಲ್ಲ, ಹಿಂದೂ ಧರ್ಮ ಇಲ್ಲಿ ಹಾಳಾಗ್ತಾ ಇಲ್ಲ, ಹಿಂದೂ ಧರ್ಮದ ಮೇಲೆ ಇಲ್ಲಿ ಅನ್ಯಾಯ ಆಗ್ತಾ ಇಲ್ಲ. ಇವ್ರು ಯಾಕೆ ಈಗ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತಾ ಇಲ್ಲ? ಯಾವ ರಾಕೇಶ್ ಶೆಟ್ಟಿ ಬದ್ಮಾ ಸುಳೆ ಮಗ, ಹಲ್ಕಡ್ ಸುಳೆ ಮಗ, 4 ಸುಳೆ ಮಗ, ಜೋಕ್ತಿ ಮಗ ಇಲ್ಲ ಎಲ್ಲಿದಾವ? ಈಗ ಬರಲ್ಲ, ಬಾಲ ಹೊರಗಡೆ ಬಲ್ಲ, ಬಾರಪ್ಪ ಹನುಮವ್ವ, ಈಗ ಬಾರ ರಂಗನ, ಹಿಂಗೆ ಕೂತಿರ್ತ ರಂಗನ ಮುಕ್ಕಳಾಗ ಮುಳೋದೈತೆ, ಬಾಯಿಗೆ ನೋಡೋಣ. ನನ್ನ ಗಣೇಶನಿಗೆ, ನನ್ನ ಗಣಪತಿಗೆ ಸೌಜನ್ಯಾಗಂತೂ ನೀವು ಅನ್ಯಾಯ ಮಾಡಿದ್ದೀರಿ. ಆ ಪಾಪಂತೂ ನಿಮಗೆ ತಟ್ಟದ. ನಿಮ್ದೆಲ್ಲ ಚಾನಲ್ಗಳು ಎಲ್ಲ ಟಿವಿಯಾಗಿನ ತೆಗೆದು ಒಗದಿದಾರ. ಇನ್ನೊಂದು ಸ್ವಲ್ಪ ದಿನದಾಗ ಏನಪ್ಪ ಅಂದ್ರೆ ನೀವು ಕೈಯಾಗ ಹಿಡ್ಕೊಂಡು ಬೇಡ್ಕೊ ತಗೋದನ ಕೆಲಸದ ನಿಮ್ಮದು. ಸ್ವಲ್ಪ ದಿನ ತಡ್ಕೊಡ್ರಿ, ಭಾಳ ದಿನ ಹೋಗಂಗಿಲ್ಲದು. ಈಗ ನಮ್ಮ ಗಣೇಶನ ಮೇಲೆ ದಾಳಿ ಮಾಡಿದಾಗ ನಿಮ್ಗೆ ಹಿಂದೂ ಧರ್ಮ ನೆನಪು ಬರಲಿಲ್ಲ. ಅಲ್ಲಿ ಯಾಕೆ ನೆನಪು ಬಿತ್ತಂದ್ರೆ ಅಲ್ಲಿದ ಅಷ್ಟೇ ನಿಮಗೆ ಯಾಕೆ ನೆನಪು ಬರ್ತದೆ? ಧರ್ಮಸ್ಥಳ ಅಂದಾಗ ಹಿಂದೂ ದೇವ್ರು ನೆನಪು ಬರ್ತದೆ, ಧರ್ಮಸ್ಥಳದ ಅಂದಾಗ ಮಂಜುನಾಥ ದೇವ್ರು ನೆನಪರ್ತದೆ. ಯಾಕೆ ಇಲ್ಲಿ ಗಣಪತಿ ಮೇಲೆ ಅನ್ಯಾಯ ಆಗತ್ತೆ ನೋಡಲಿಲ್ಲ ನೀವು? ಇಲ್ಲಿ ನಿಮ್ಗೆ ಕಾಣಲಿಲ್ಲ. ಯಾಕೆ ಕಾಣಂಗಿಲ್ಲ ಅಂದ್ರೆ ಹೇಲು ತಿಂದಾರ್ರಿ ಅಪ್ಪ, ಹೇಲು ತಿಂದಾರ್ರಿ. ಮಿಂಡ್ರಿ ಸುಳೆ ಮಕ್ಕಳು ಎಲ್ಲ ಹೇಲು ತಿಂದಾರ್ರಿ ಅಪ್ಪ, ಹೇಲು ತಿಂದ ಹಿರಿತನ್ನ ಮಾಡಕ್ಕೆ ಬಂದಾರ್ರಿ ಸುಳೆ ಮಕ್ಕಳು. ನನ್ನ ಗಣಪತಿ ಬಂದಾಗ ಹಿಂದೂ ಧರ್ಮ ನೆನಪಾಗಂಗಿಲ್ಲ ಇವರಿಗೆ. ಬಂದ್ರಪ್ಪ ಗಣೇಶ ಚತುರ್ಥಿಯ ಶುಭಾಶಯಗಳು. ಏನು ಶುಭಾಶಯಗಳು ಹೇಳ್ತೀರಿ? ಏನು ಹೇಳ್ತೀರಿ? ನಿಮಗೆ ಎಲ್ಲಿ ದುಡ್ಡು ಸಿಗ್ತದೆ ಅಲ್ಲಿ ಹೋಗ್ತಿರಲ್ಲ. ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆಗ್ಯದ, ಅಮಾಯಕ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿದಾರ, ಅವ್ರ ವಿರುದ್ಧವಾಗಿ ಮಾತಾಡಿದ್ರಿ. ಅವಾಗ ಎತ್ತು ತೋರಿಸಿದ್ರಿ, ಹಿಂದೂ ಧರ್ಮವನ್ನು ತೋರಿಸಿದ್ರಿ. ಇದೇ BJPಯ ನಾಯಕರು ಅಲ್ಲಿ ಚಲೋ ಇಲ್ಲಿ ಚಲೋ, ಹೇಳಿ ತಿನ್ನೊಂದು ಚಲೋ, ಹುಚ್ಚು ಯಾಕೆ ಹೋಗೋದು ಚಲೋ, ಏನು ಬೇಕಾದ್ರೆ ಚಲೋ ಮಾಡ್ಕೊತ್ಕೊಂತಾವ ಇವ. ಈ ಗಣಪತಿಯನ್ನು ಕಾಲ ಹಾಕಿ ಸೋಷಿಯಲ್ ಮೀಡಿಯಾದಾಗ 108 ಫೋಟೋಗಳು, 108 ವಿಡಿಯೋಸ್ಗಳು ಏನು ಸಿಕ್ಕಾದ ಬರೋದವ. ಇಲ್ಲಿ ನಿಮಗೆ ಹಿಂದೂ ಧರ್ಮ ಹಾಳಾಗಂಗಿಲ್ಲೇನ್ರೋ. ಅವ್ನು ರಾಕ್ಯಾ ಮತ್ತು ಅವ್ನು ರಂಗ್ಯಾ ಮತ್ತು ಅವ್ನು ಹನಿಮ್ಯಾ ಅವ್ನು ಮೆಟ್ಲಕ್ರಿ ಮಕ್ಕಳನ್ನ ಅವ್ರನ್ನ
ಒಂದು ದಿನ ತೋರ್ಸೋದ್ರಲ್ಲೇ ಹಡ್ಸಿಕೊಂಡ್ರ ತೋರ್ಸೋದ್ರಿ ನೀವು ಒಂದು ದಿನ ಏನಿಲ್ಲ ಸೌಜನ್ಯಾಗ ನ್ಯಾಯ ಕೊಡೋಂಗಿಲ್ಲ. ಹಾಂ ಅಲ್ಲಿ ಯಾರೊಬ್ರು ಸಾಕ್ಷಿ ಹಾಕಿ ಬಂದ್ರೆ ಆತು ಇವ್ರು. ಬುರುಡೆ ಗ್ಯಾಂಗ್ನ ಮತ್ತೊಂದು ಸಾಕ್ಷಿ ಪತ್ತೆ. ಬುರುಡೆ ಗ್ಯಾಂಗಿನ ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ನ ರಹಸ್ಯ ಬಯಲು. ಹಡ್ಸಿ ಮಕ್ಕಳ್ರೆ ನಿಮ್ಮ ರಹಸ್ಯ ಎಲ್ಲ ಬಯಲಾಗದ. ಇಡೀ ಕರ್ನಾಟಕ ನೋಡಾಗದ. ನನ್ನ ಗಣಪತಿ ಬಿಡಂಗಿಲ್ಲ ನಿಮ್ಮನ್ನ. ಗಣಪತಿ ಬಿಡ್ರಿ. ಗಣಪತಿ ಹತ್ತಿರ ಕೂತಿರ್ತಲ್ಲ ಮೂಷಿಕ ವಾಹನ ಮೋದಕ ಹಸ್ತ, ಅವು ಬಂದು ನಿಮ್ಮನ್ನು ಗಜಮಾನ ಮಾಡ್ತಾನೆ ನಿಮ್ಮನ್ನು ಎಲ್ಲರನ್ನು. ಯಾವ್ಯಾವ ನನ್ನ ಗಣಪತಿಯನ್ನು ತುಳಿದಿದ್ದೀರಲ್ಲ, ನನ್ನ ಗಣಪತಿ ಮೇಲೆ ಯಾರ್ಯಾರು ಉಗುಳಿದಿರಲ್ಲ ಮಬಸುಳೆ ಮಕ್ಕಳ್ರ ಹಡ್ಸಿ ಮಕ್ಕಳ್ರೆ. ನಿಮ್ಮ ಮನ್ಯಾಗ ನಿಮ್ಮ ಹೆಂಡತಿರದು ಇದ್ರೆ ನಿಮ್ಮದು ಎಳಂಗಿಲ್ಲ ಇನ್ನು ಮುಂದೆ. ಹೆಂಗೆ ಗತಿ ನಿಮ್ಮದು? ಹೆಂಗೆ ಗತಿ ದೇವರೇ ಬಲ್ಲ. ಯಾಕಡ್ರಿ ನೀವು ನನ್ನ ಗಣಪತಿ ಮೇಲೆ ಕಲ್ಲು ಓದಿದ್ದೀರಿ, ನೀವು ನನ್ನ ಗಣಪತಿ ಮೇಲೆ ಉಗುಳಿದ್ದೀರಿ, ನೀವು ನನ್ನ ಗಣಪತಿಯನ್ನು ತುಳಿದು ನೀರ್ಯಾಗ ಮುನಿಸಿದ್ದೀರಿ, ಅದ್ರ ಮ್ಯಾಗ ನಿತ್ಯ ಡ್ಯಾನ್ಸ್ ಮಾಡೋದಿರಲ್ಲ. ಏನು ನಾಲ್ಕು ಸೋಳೆ ಮಕ್ಕಳ್ರೆ, ಹೆಂಗೆ ನಿಮ್ಮದಿನ ಪರಿಸ್ಥಿತಿ? ನಾಳೆ ಬೆಳಿಗ್ಗೆ ಎದ್ದು ಕೂಡಲೇ ನ್ಯೂಸ್ನಾಗ ಬರ್ತದೆ, ನಿಮ್ಮ ಭವಿಷ್ಯ ಬರ್ತದೆ. ಭವಿಷ್ಯ ಬರ್ತದೆ, ಪೇಪರ್ನಾಗ ಓದ್ಕೊಡ್ರಿ ಮಬಸುಳೆ ಮಕ್ಕಳ್ರೆ. ಪೇಪರ್ನಾಗ ಓದ್ಕೊಡ್ಲಿ ಮಿತ್ರರಿಂದ ಪುತ್ರ ಭಾಗ್ಯ, ಮಿತ್ರರಿಂದ ಪುತ್ರ ಭಾಗ್ಯ ಅಂತ ಬರ್ತದಲ್ಲೇ. ಯಾಕೆ ಹೇಳಿ ನಿಮ್ದು ಎಳಂಗಿಲ್ಲಲೇ? ಎಳಂಗಿಲ್ಲ. ನನ್ನ ಗಣಪತಿಗೆ ಅವಮಾನ ಮಾಡಿದಿರಲ್ಲ, ನಿಮ್ದು ಎಳಂಗಿಲ್ಲ. ಅದು ಯಾವ ಬೇಕಾದಂಥ ಧರ್ಮದವ್ರು ಇರಲಿ. ನಾವು ನೋಡ್ರಪ್ಪ ಪಕ್ಕ ಹಿಂದೂ ಧರ್ಮದವ್ರು ಮುಕ್ಕೋಟಿ ದೇವತೆಗಳನ್ನ ಪೂಜಿಸ್ತೀವಿ. ಅದೇ ರೀತಿ ಆಜಾನ್ ಹಾಕೈತಿ ಅದಕ್ಕೂ ಗೌರವ ಕೊಡ್ತೀವಿ. ಹಾಂ ಜೀಸಸ್ ಅವನಿಗೂ ಕೂಡ ಗೌರವ ಕೊಡ್ತೀವಿ ನಾವು. ಬೌದ್ಧ ಆಗಿರ್ಬೋದು, ಜೈನ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಕ್ಕಂಥ ಏಕೈಕ ಧರ್ಮ ಯಾವುದಾದ್ರೂ ಇದೆ ಅದು ಹಿಂದೂ ಧರ್ಮ. ಆ ಹಿಂದೂ ಧರ್ಮವನ್ನು ಕೆಡಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಚ್ಚಡ ರಾಜಕಾರಣಿಗಳು ಮತ್ತು ಈ ಪಬ್ಲಿಕ್ ಟಿವಿ ರಂಗ್ಯ ಹನಿಮೆಯ ಆಮೇಲೆ ರಾಕ್ಯ ಇವ್ರೆಲ್ಲ ಕೊಡ್ಕೊಂಡು ಏನಪ್ಪ ಅಂದ್ರೆ ನನ್ನ ಹಿಂದೂ ಧರ್ಮವನ್ನು ದುಡ್ಡಿಗಾಗಿ ಮಾಡ್ಕೊಂಡು ನನ್ನ ಹಿಂದೂ ಧರ್ಮವನ್ನು ನೋಡಿದರೆ ಭಯ ಪಡಬೇಕು ಆ ರೀತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಏನಾಗದಪ್ಪ ಅಂದ್ರೆ ನನ್ನ ಗಣಪತಿಯನ್ನು ಕಾಲ ಹಾಕಿ ತುಳಿಯಾಗದಾರ, ನನ್ನ ಗಣಪತಿ ಮೇಲೆ ಉಗುಳಾಗದಾರ, ನನ್ನ ಗಣಪತಿಯ ಮೇಲೆ ಕಲ್ಲನ್ನು ಎಸ್ತಕ್ಕಂಥ ಕೆಲಸಗಳು ನಡೀತಾ ಇದಾವಂದ್ರೆ ತಿಳ್ಕೊಂಡು ಬಿಡ್ಬೇಕ. ಒಂದು ಮಾತು ಹೇಳ್ತೇನೆ, ನೆನ್ಪಿಟ್ಕೊಳ್ರಲೇ. ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ರಿ. ಒಂದು ಕಡೆಯಿಂದ ಸೌಜನ್ಯನ ಶಾಪ ಈ ಮಿಂಟ್ರಿ ಮೀಡಿಯಾಗಳಿಗೆ ತರ್ತದ, ಇನ್ನೊಂದು ಕಡೆ ಯಾವ್ಯಾವ ಇದಕ್ಕೆ ಕೆಟ್ಟ ಕೆಲಸ ಮಾಡೋದಿರಲ್ಲ ಗಣಪತಿಗೆ ಅವ್ರ ಬಾಯಾಗ ಗ್ಯಾರಂಟಿ ಕೊಡ್ತೇನೆ. ನಾ ಅಷ್ಟ ಅಲ್ಲ, ನನ್ನಂಥ ಬಲಿಷ್ಠ ಹಿಂದೂ ಧರ್ಮದ ನಾಯಕರದಾರ. ನಾಯಕರಂದ್ರೆ ರಾಜಕೀಯ ನಾಯಕರಲ್ಲ, ನನ್ನಂಥ ನಾಯಕರದಾರ. ಹೆಣ್ಮಕ್ಳು ಬಂದು ನಿಮ್ಮ ಬಾಯಾಗ ಟರ ಹೇಳ್ತಾರೆ. ನಾ ಅಂತೂ ಏನಿಲ್ಲ ನೋಡು, ನಾ ಅಂತೂ ಹೆಗಲ ಮ್ಯಾಗ ಕೂತು ತಲೆ ಮ್ಯಾಗ ಹೇಳವನ, ತಲೆ ಮ್ಯಾಗ ಹೆತ್ತು ಬಾಯಾಗ ಕೊಡವ. 4 ಸೋಳೆ ಮಕ್ಕಳು ತಂದು ಈ ಮಿಂಡ್ರಿ ಮೀಡಿಯಾಗಳಿಗೆ ಈಗ ಧರ್ಮ ಬರ್ತಾ ಇಲ್ಲ. ಸೌಜನ್ಯ ಮಹಾತಾಯಿ ರೇಪ್ ಆ್ಯಂಡ್ ಮರ್ಡರ್ ಆಯಿತು, ವಾರಿಜಾ ಆಚಾರ್ತಿ, ಪದ್ಮಲತಾ ಎಂತೆಂಥ ಕೇಸ್ಗಳಿಗೆ ಅದ್ರ ಬಗ್ಗೆ ಅಪೋಸಿಟಾಗಿ ಮಾತಾಡಿ ತಮ್ಮ ಬೇಳೆ ಬೇಯಿಸ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗ್ಯದಾರ. ಇವತ್ತು ಗಣಪತಿ ಬಂದಾಗ ಇವ್ರಿಗೆ ಯಾರಿಗೂ ಧರ್ಮ ನೆನಪಾಗಲಿಲ್ಲಲೇ. ಹುಚ್ಚು ನನ್ನ ಮಕ್ಕಳ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಂಡು ದುಡ್ಡಿಗಾಗಿ ಓಟ್ ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಚಾನಲ್ಗೆ ದುಡ್ಡು ಹಾಕೊಂಡ ಏನು ಈ ದರಿದ್ರ ಮೀಡಿಯಾಗಳನ್ನ ನೋಡಕ್ಕೆ ಹೋಗ್ಬೇಡ್ರಿ. ಬಂದ್ ಮಾಡಿರಿ. ನೀವು ದುಡ್ದಾಗನೇ ನಿಮ್ದು ಹೊಟ್ಟೆ ತುಂಬ್ತದ. ನಿಮ್ಮ ಮನೆಯಲ್ಲಿ ನೀವು ಗಣಪತಿ ಪೂಜಾ ಮಾಡಿದ್ರೆ ಬೇರೆದವ್ರು ಬಂದು ಕೈ ಮುಗಿಯಂಗಿಲ್ಲ. ನಿಮ್ಮ ಗಣಪತಿಗೆ ನೀವೇ ಕೈ ಮುಗಿಬೇಕು. ನಿಮ್ಮ ಧರ್ಮವನ್ನು ನೀವು ಉಳಿಸ್ಬೇಕು. ಯಾವ ಮಿಂಡ್ರಿ ಸೋಳೆ ಮಕ್ಕಳು ಉಳಿಸಂಗಿಲ್ಲ. ಯಾವ ರಾಜಕೀಯ ನಾಯಕರು ಕೆಲವೊಂದಿಷ್ಟು ಕಚಡ ರಾಜಕಾರಣ ಅವರು ಕೂಡ ಉಳಿಸೋದಿಲ್ಲ. ತಮ್ಮ ಬೇಳೆಯನ್ನು ಬೀಸ್ಕೊಂಡು 5 ಸ್ಟಾರ್ ಹೋಟೆಲ್ನಾಗ ಊಟ ಮಾಡಿ ಹೆಂಡತಿ ಮನೆಯಾಗಿರ್ತಾಳೆ, ಈ ಕಡೆ ಹೊರಗಡೆ 4 ಮಂದಿನ ತೊಗೊಂಡು ಬತ್ಲೆ ಬಲ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮತ್ತೆ ಬೆಳಿಗ್ಗೆ ಪ್ಯಾಂಟ್ ಬಿಳಿ ಅಂಗಿ ಹಾಕ್ಕೊಂಡು ಬರ್ತದನೋ ಅವ್ರಿಕರದನೋ ಅವತ್ತೊಂದು ಭಾಷಣ ಬಿಗಿ ಅಂತ ಮಿಂಡ್ರಿ ಸೋಳೆ ಮಕ್ಕಳನ್ನ ಭಾಳ ಮಂದಿ ನಾನು ನೋಡೀನಿ, ನೀವು ನೋಡಿದ್ದೀರಿ. ಅದಕ್ಕಾಗಿ ನಾನು ಹೇಳೋದು ಇಷ್ಟ ಅಲ್ಲ, ಯಾವುದೇ ಹೆಣ್ಣು ಮಗಳಿರಲಿ ಅವಳಿಗೆ ಅತ್ಯಾಚಾರ ಕೊಲೆ ಅದರ ಧರ್ಮವನ್ನು ಮಾತ್ರ ನೋಡೋದಕ್ಕೆ ಹೋಗಬೇಡ್ರಿ. ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಕೊಲೆ ಆಗಿರ್ತಕ್ಕಂಥ ಅತ್ಯಾಚಾರ ಆಗಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ನನ್ನ ಗಣಪನಿಗೆ ನ್ಯಾಯ ಸಿಗಬೇಕಂತಂದು ಕೇಳ್ಕೊಳ್ಳಂಗಿಲ್ಲ ನಾನು. ಯಾಕಂದ್ರೆ ನನ್ನ ಗಣಪ ಅವ್ರಿಗೆ ಏನು ಮಾಡ್ತಾ ಅನ್ನೋದು ನನಗೆ ಆಲ್ರೆಡಿ ಗೊತ್ತದ. ಸೊ ಅಂಥ 4 ಸೋಳೆ ಮಕ್ಕಳಿಗೆ ಅವ್ರಿಗೆಲ್ಲರೂ ಕೂಡ ಏನು ಮಾಡಿರಪ್ಪ ಅಂದ್ರೆ ಸಂಜೆಗೆದ ರಾತ್ರಿಗೆದ 10 ಗಂಟೆಗೆದ ಎಲ್ಲರೂ ಕೂಡ ಏನು ಮಾಡಿದ್ರೆ ನನ್ನ ಗಣಪನಿಗೆ ಯಾರು ಅನ್ಯಾಯ ಮಾಡಿದಾರಲ್ಲ ಎಬಿಶ್ ಅವ್ರ ಬಾಯಾಗ ಕೊಟ್ಟು ಬಿಡ್ರಿ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ.